ನಮಸ್ತೆ ವೀಕ್ಷಕರೇ, ಹಾಲಿನ ಪಾಯಸ ಅಥವಾ ಗಿಣ್ಣದ ಪಾಯಸ ಮಾಡುವ ವಿಧಾನವನ್ನ ನಾವೀಗ ನೋಡೋಣ. ನಾನಿವಾಗ ಅರ್ಧ ಲೀಟರ್ ಹಾಲನ್ನ ತೆಗೆದುಕೊಳ್ತಾ ಇದ್ದೀನಿ. 1 ಗ್ಲಾಸ್ ಕರು ಇಳಿದ 4ನೇ ದಿನದ ಹಾಲನ್ನ ತೆಗೆದುಕೊಳ್ತಾ ಇದ್ದೀನಿ. 1 ಕಪ್ ಬೆಲ್ಲವನ್ನ ಸರಿಯಾಗಿ ಕರಗಿಸಿ ಅದನ್ನ ಫಿಲ್ಟರ್ ಮಾಡಿಕೊಂಡು ಅದಕ್ಕೆ ಒಂದು ಜಜ್ಜಿದ ಏಲಕ್ಕಿಯನ್ನ ಹಾಕಬೇಕು. ಹಾಲನ್ನ ಕುದಿಯಲು ಇಟ್ಟು ಸೈಡಲ್ಲಿ ಬಾಣಲೆಯನ್ನ ತೆಗೆದುಕೊಂಡು ಅದರಲ್ಲಿ ರವೆಯನ್ನ ಚೆನ್ನಾಗಿ ಹುರಿದು ಕುದ್ದ ಹಾಲಿಗೆ ರವೆಯನ್ನ ಹಾಕಿ ಇನ್ನಷ್ಟು ಚೆನ್ನಾಗಿ ರವೆ ಕುದಿಯುವ ಹಾಗೆ ಕುದಿಸಿ ಪಟ್ಟನೆ ಗಿಣ್ಣದ ಪಾಯಸ ರೆಡಿ ಆಯಿತು. ರವೆಯ ಬದಲಿಗೆ ಹುರಿದ ಅಕ್ಕಿಯ ಪೌಡರ್ ಆದರೂ ಬಳಸ್ಬೋದು ಅಥವಾ ಪುಟಾಣಿ ಹಿಟ್ಟನ್ನಾದರೂ ಬಳಸ್ಬೋದು, ಇನ್ನೂ ರುಚಿಯಾಗಿ ಬರುತ್ತೆ. ಎಲ್ಲರಿಗೂ ಇಷ್ಟವಾಗುವ ಈ ಹಾಲಿನ ಖಾದ್ಯವನ್ನ ಮಾಡುವುದು ಬಹಳ ಸುಲಭ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಹಿರಿಯರಿಂದ ಕಿರಿಯರಿಗೂ ಇಷ್ಟವಾಗುವ ಈ ಒಂದು ಪಾಯಸವನ್ನ ನೀವು ಸಹಿತ ಮನೆಯಲ್ಲಿ ಮಾಡುವಿರಿ ಎಂದು ಭಾವಿಸುತ್ತೇನೆ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.